ಇನ್ನು ಕಾಶ್ಮೀರದಲ್ಲಿ ಉಗ್ರವಾದಿಗಳು ನಡೆಸಿದ ಹತ್ಯೆ ದುರಂತದ ಬಗ್ಗೆ ಕೂಡ ಪದ್ಯಗಳನ್ನು ಕಳಿಸ್ರಿ ಅಂತೇಳಿ ಸಂಘಟಕರು ಹೇಳಿದ್ದರಿಂದ ನಮ್ಮ ಸಿರಿಗನ್ನಡ ವಿಚಾರ ವೇದಿಕೆಗೆ ಒಂದು 4 ಪದ್ಯಗಳು ಬಂದಿದ್ದಾವೆ. ಅಲ್ಲಿ ಮೈಲಾರಪ್ಪ ಬೂದಿಹಾಳ್ ಅನ್ನುವಂಥ ಬಹುದೊಡ್ಡ ಕವಿಗಳು, ಬಹುದೊಡ್ಡ ಬರಹಗಾರರು ಈ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಅವರ ಬರವಣಿಗೆ ಅತ್ಯಂತ ಆಪ್ತವಾದದ್ದು. ನಾನು ಸುಧಾ, ಮಯೂರ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀನಿ. ಅವರು ಆಪ್ತವಾಗಿ ತಣ್ಣಗಿನ ಬರಹ, ಆದ್ರ ಬಹಳ ಆಳಕ್ಕಿಳಿಯುವಂಥ ಬರಹದ ಕವಿಗಳವರಾಗಿದ್ದಾರೆ. ಹಂಗಂದ್ರೆ ಉಳಿದವರು ಏನಿಲ್ಲ ಅಂತಲ್ಲ. ಈಗಾಗಲೇ ಚಾಲ್ತಿ ರಮೇಶ್ ಬನ್ನಿಕೊಪ್ಪ ಅವ್ರನ್ನ ಅಲ್ಲಿ ಗುರುತಿಸಿದ ಹಾಗೆ ಇಲ್ಲಿ ಕೂಡ ಮೈಲಾರಪ್ಪ ಬೂದಿಹಾಳ್ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಾ ಇದ್ದೀನಿ. ಕಾಶ್ಮೀರದ ಪಹಲ್ಗಾಮ್ ನರಮೇಧ ಅನ್ನುವಂಥದ್ದು ಶರಣಪ್ಪ ಮೈಪತಿ ಕನಗಿರಿಯವರು ಬರೀತಾರೆ. ಸರ್ಕಾರ ಕೆಡವಿ ಸರ್ಕಾರ ಕಟ್ಟುವ ಯೋಚನೆ ಮಾಡುವ ಬದಲು ಜನರ ಬದುಕು ಕಟ್ಟುವ ಯೋಚನೆ ಮಾಡಿದ್ದರೆ ಈ ನರಮೇಧ ಸಂಭವಿಸುತ್ತಿರಲಿಲ್ಲ. ಸರ್ಕಾರ ಕೆಡವಿ ಸರ್ಕಾರ ಕಟ್ಟುವ ಯೋಚನೆ ಮಾಡುವ ಬದಲು ಜನರ ಬದುಕು ಕಟ್ಟುವ ಯೋಚನೆ ಮಾಡಿದ್ದರೆ ಈ ನರಮೇಧ ಸಂಭವಿಸುತ್ತಿರಲಿಲ್ಲ. ಬಹಳ ಒಳ್ಳೆ ಪದ್ಯ ಅದು. ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡುವ ಬದಲು ದೇಶದ ಪ್ರಜಾಪ್ರಭುತ್ವದ ಹಿತಾಸಕ್ತಿಗಾಗಿ ರಾಜಕಾರಣ ಮಾಡಿದ್ದರೆ ಈ ನರಮೇಧ ಸಂಭವಿಸುತ್ತಿರಲಿಲ್ಲ. 75 ವರ್ಷ ಬಂತು ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು. ಇವತ್ತಿಗೂ ಇನ್ನೂ ಅತ್ಯಂತ ಸಣ್ಣತನದ ಚರ್ಚೆಗಳೇ ನಡೀತಾ ಇದ್ದಾವೆ ಅನ್ನುವಂಥದ್ದನ್ನ ಶರಣಪ್ಪ ಮೈಪತಿಯವರು ಬಹಳ ಕನಗಿರಿ ಅಂದ್ರೆ ಅದು ವಿಚಾರವಂತರ ಊರು. ಅದು ಬಹಳ ದೊಡ್ಡ ದೊಡ್ಡ ಚಿಂತಕರ ಊರು. ಅದು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತವ್ರ ಮನೆ ಅದು. ಹಾಗಾಗಿ ಅಲ್ಲಗಿರಿರಾಜನಂತ ಕವಿಗಳನ್ನು ಕಟ್ಟಿಕೊಟ್ಟಿದೆ. ಈಗ ಶರಣಪ್ಪ ಮೈಪತಿಯವರು ಅಲ್ಲಿದ್ದ ಉದಿಸಿ ಬಂದಿದ್ದಾರೆ. ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡುವ ಬದಲು ದೇಶದ ಪ್ರಜಾಪ್ರಭುತ್ವದ ಹಿತಾಸಕ್ತಿಗಾಗಿ ರಾಜಕಾರಣ ಮಾಡಿದ್ದಾರೆ ಈ ನರಮೇಧ ಸಂಭವಿಸುತ್ತಿರಲಿಲ್ಲ. ಬಹಳ ಒಳ್ಳೆ ಪದ್ಯ ಅದು. ದಯವಿಟ್ಟು ಆ ಪದ್ಯವನ್ನ ಎಲ್ಲರೂ ಕೇಳಿಸಿಕೊಳ್ರಿ ಅಥವಾ ಓದ್ರಿ. ಇದರಲ್ಲಿ ಇದೆ. ಮುಗಿಲ ಹಕ್ಕಿ ಅನ್ನುವಂಥ ಕಾರಣದಿಂದ ಬರೀತಕ್ಕಂಥ ಮೈಲಾರಪ್ಪ ಬೂದಿಹಾಳ್ ಮೇಲಿನ